ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ರುಚಿಯನ್ನು ಸವಿಯೋಣ ಯೂಟ್ಯೂಬ್ ಚಾನಲ್. ಇವತ್ತಿನ ಅಡುಗೆ ಸೋರೆಕಾಯಿ ಬೋಂಡ ಮಸಾಲ. ಇದಕ್ಕೆ ಬೇಕಾಗಿರೋ ಸಾಮಗ್ರಿಗಳು: 1 ಈರುಳ್ಳಿ, 2 ಟೊಮೊಟೊ, 2 ಕಪ್ಪಿನಷ್ಟು ತುರಿದಿರೋ ಸೋರೆಕಾಯಿ, 1 ಕಪ್ಪು ಕಡಲೆ ಹಿಟ್ಟು, 5 ಟೀ ಸ್ಪೂನಷ್ಟು ಅಡುಗೆ ಎಣ್ಣೆ, 1/4 ಕಪ್ಪು ಕೊತ್ತಂಬರಿ ಸೊಪ್ಪು, 1.5 ಟೀ ಸ್ಪೂನ್ ಧನಿಯಾ ಪೌಡರ್, 1 ಟೀ ಸ್ಪೂನ್ ಗರಂ ಮಸಾಲ, ಅರ್ಧ ಟೀ ಸ್ಪೂನ್ ಜೀರಿಗೆ ಪೌಡರ್, 1/4 ಟೀ ಸ್ಪೂನ್ ಓಂ ಕಾಳು, 1 ಟೀ ಸ್ಪೂನ್ ಖಾರದ ಪುಡಿ, ಅರ್ಧ ಟೀ ಸ್ಪೂನ್ ಅರಿಶಿನ, ಅರ್ಧ ಟೀ ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಅರ್ಧ ಟೀ ಸ್ಪೂನ್ ಸೋಂಪು ಪೌಡರ್, ರುಚಿಗೆ ಉಪ್ಪು. ನಾನಿಲ್ಲಿ 1 ಟೀ ಸ್ಪೂನ್ ತಗೊಂಡಿದ್ದೀನಿ. ಸ್ವಲ್ಪ ಕರಿಬೇವು, 1 ಟೀ ಸ್ಪೂನ್ ಸಾಸಿವೆ, 1 ಟೀ ಸ್ಪೂನ್ ಕಸ್ತೂರಿ ಮೇಥಿ. ಈಗ ಇದು ಮಾಡುವ ವಿಧಾನವನ್ನು ನೋಡೋಣ. ಮೊದಲಿಗೆ 1 ಈರುಳ್ಳಿ, 2 ಟೊಮೊಟೊವನ್ನು ಚೆನ್ನಾಗಿ ಗ್ರೈಂಡ್ ಮಾಡ್ಕೊಳ್ಳಬೇಕು. ಮಸಾಲೆಗೆ ಗ್ರೈಂಡ್ ರೆಡಿ ಇದೆ. ನೆಕ್ಸ್ಟು ಬೋಂಡ ತಯಾರಿ ಮಾಡಬೇಕು. ಅದಕ್ಕೆ ಒಂದು ಬೌಲಿನಲ್ಲಿ ಕಡಲೆ ಹಿಟ್ಟು, ಕೊತ್ತಂಬರಿ ಸೊಪ್ಪು, ನಾವೆತ್ತಿಟ್ಟಿರೋ ಎಲ್ಲ ಥರ ಪುಡಿಗಳನ್ನು ಹಾಕಿ, ಓಂಕಾಳನ್ನು ಕೂಡ ಹಾಕಿ, ನಂತರ ಕಸ್ತೂರಿ ಮೇಥಿಯನ್ನು ಹಾಕಿ, ರುಚಿಗೆ ಉಪ್ಪನ್ನು ಹಾಕಿ, ನಾನು 1 ಟೀ ಸ್ಪೂನಲ್ಲಿ 3/4 ಟೀ ಸ್ಪೂನಷ್ಟು ರುಚಿಯನ್ನು ಹಾಕಿದ್ದೀನಿ. ಸೋರೆಕಾಯಲ್ಲಿರೋ ನೀರನ್ನು ಚೆನ್ನಾಗಿ ಹಿಂಡಿ ನೀರಿಲ್ಲದ ಸೋರೆಕಾಯನ್ನು ಹಾಕಿ, ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ, ಎಕ್ಸ್ಟ್ರಾ ನೀರೇನು ಹಾಕದೆ ಚೆನ್ನಾಗಿ ಮಿಕ್ಸ್ ಮಾಡಿ. ಈಗ ಬೋಂಡ ಮಾಡಬೇಕು. ಅದಕ್ಕೆ ಒಂದು ಕಡಾಯಿ ಇಟ್ಟು ಕರಿಯೋದಕ್ಕೆ ಎಣ್ಣೆಯನ್ನು ಹಾಕಿ, ಮಿಕ್ಸನ್ನು ಉಂಡೆ ಉಂಡೆ ಹಾಕಿ ಅದರಲ್ಲಿ ಹಾಕಿ ಚೆನ್ನಾಗಿ ಫ್ರೈ ಮಾಡಿ, ಗೋಲ್ಡನ್ ಕಲರ್ ಆಗುವ ತನಕ ಚೆನ್ನಾಗಿ ಫ್ರೈ ಮಾಡಿ. ಕರೆದಿರೋ ಬೋಂಡ ಪಕ್ಕಕ್ಕೆ ತೆಗೆದಿಡಿ. ಇದೇ ಥರ ಮಿಕ್ಕಿದ ಮಿಕ್ಸಲ್ಲೂ ಕೂಡ ಬೋಂಡ ಮಾಡಿ. ಕೊನೆಯ ಸ್ಟೆಪ್, ಮಸಾಲೆಯನ್ನು ರೆಡಿ ಮಾಡ್ಕೊಳ್ಳೋಣ. ಅದಕ್ಕೆ ಒಂದು ಪ್ಯಾನ್ ಇಟ್ಟು ಅದರಲ್ಲಿ 5 ಟೀ ಸ್ಪೂನಷ್ಟು ಅಡುಗೆ ಎಣ್ಣೆಯನ್ನು ಹಾಕಿ, ಸಾಸಿವೆಯನ್ನು ಹಾಕಿ, ಕರಿಬೇವನ್ನು ಹಾಕಿ, ಮಿಕ್ಕಿರೋ 1/4 ಟೀ ಸ್ಪೂನ್ ಉಪ್ಪನ್ನು ಹಾಕಿ, ರುಬ್ಬಿರೋ ಈರುಳ್ಳಿ ಟೊಮೆಟೊ ಪೇಸ್ಟನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಿ. 1/4 ಟೀ ಸ್ಪೂನಷ್ಟು ಹಿಂಗನ್ನು ಹಾಕಿ. ಸಾಮಗ್ರಿಗಳು ಹೇಳಬೇಕಾದ್ರೆ ಹಿಂಗೆ ಹೇಳೋದಕ್ಕೆ ಮರ್ತೋದೆ. 2 ರಿಂದ 3 ನಿಮಿಷಗಳ ಕಾಲ ಚೆನ್ನಾಗಿ ಫ್ರೈ ಮಾಡಿ, ನಂತರ ಮುಚ್ಚಳವನ್ನು ಮುಚ್ಚಿ 2 ನಿಮಿಷ ಇದನ್ನು ಚೆನ್ನಾಗಿ ಬೇಯಲಿಕ್ಕೆ ಬಿಡಿ. ನಂತರ ಈಗ 1 ಕಪ್ಪಿನಷ್ಟು ನೀರನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ 1 ನಿಮಿಷಗಳ ಕಾಲ ಇದು ಮಿಕ್ಸ್ ಆಗಿ ಬೇಯಲಿಕ್ಕೆ ಬಿಡಿ. ನಂತರ ಇದಕ್ಕೆ ಕರಿದಿರುವ ಬೋಂಡವನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ 1 ನಿಮಿಷಗಳ ಕಾಲ ಇದನ್ನು ಬೇಯಲಿಕ್ಕೆ ಬಿಡಿ. ಕೊನೆಯದಾಗಿ ಎಕ್ಸ್ಟ್ರಾ ಪರಿಮಳ ಮತ್ತು ರುಚಿಗಾಗಿ 1 ಟೀ ಸ್ಪೂನಷ್ಟು ಕಸ್ತೂರಿ ಮೇಥಿಯನ್ನು ಉದುರಿಸಿ 1 ನಿಮಿಷಗಳ ಕಾಲ ಇದನ್ನ ಬೇಯಲಿಕ್ಕೆ ಬಿಡಿ. ರುಚಿಕರವಾದ ಸೋರೆಕಾಯಿ ಬೋಂಡ ಮಸಾಲ ರೆಡಿ. ರುಚಿಯಾದ ಸೋರೆಕಾಯಿ ಬೋಂಡ ಮಸಾಲ ಸವಿಯಬಹುದು. ನಿಮಗೆ ಈ ಅಡುಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಇದುವರೆಗೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ.